ಬನ್ನಿ ಡಾಕ್ಟರ್, ಬೇಗ ಬನ್ನಿ. ಲೇ ಅಜ್ಜಿ ಇನ್ನು ಹೋಗಿಲ್ಲ ಕಣ, ಯಾಕೆ ಕಷ್ಟ ಅವಸರ ಮಾಡ್ತಿದೀಯಾ? ಅಪ್ಪ ಪಾಪ, ನಿಮ್ಮ ಅಪಶಕನ್ ಮಾತನ್ನ ನಿಲ್ಸಿ. ನೀವು ನೋಡಿ ಡಾಕ್ಟರ್. ಇಲ್ಲಿ ಪೇಷಂಟ್ ಯಾರು? ಇವರೇ ಡಾಕ್ಟರ್, ನೋಡಿ. ಇವ್ರು ಪೇಷಂಟ್ ಆಗಿಲ್ವೇ? ಅದೇ ಅಲ್ವಾ ನಮ್ ನೋವು. ಏನಾಯ್ತಜ್ಜಿ? ನನ್ಗೇನು ಆಗಿಲ್ಲ ಅಮ್ಮ. ಇವರು ಸುಮ್ನೆ ಭಯ ಪಡ್ತಾ ಇದ್ದಾರೆ. ಇಲ್ಲ ಡಾಕ್ಟರ್, ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ಬಿಟ್ರು. ಸಮಯಕ್ಕೆ ಆ ಮಕ್ಕಳು ನೋಡದೇ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಮಕ್ಕಳನ್ನ ನೋಡ್ದೆ, ನಾನ್ ಚೆನ್ನಾಗಿದ್ದೀನಿ. ಎಲ್ಲ ದೇವ್ರ ದಯೆ. ಮಕ್ಳು ಯಾರು? ಯಾರೋ ದಾರಿಲ್ ಹೋಗೋ ದಾನಯ್ಯ ದಾನಮ್ಮ. ಇಲ್ಲ ಅಮ್ಮ, ಆ ಮಕ್ಕಳು ನನ್ನ ಪ್ರಾಣ ಕಾಪಾಡ್ದವ್ರು. ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ನಿಮ್ ಹೆಲ್ತ್ ಪರ್ಫೆಕ್ಟ್ ಆಗಿದೆ, ನೀವು ಆರೋಗ್ಯವಾಗಿದ್ದೀರಾ. ಆಗ್ಲೇ ಸ್ವಲ್ಪ ಆಯಾಸದಲ್ಲಿದ್ರು ಡಾಕ್ಟರ್. ಇವಾಗ ಚೆನ್ನಾಗಿದ್ದೀನಲ್ಲೋ. ಎಲ್ಲ ಮಕ್ಕಳು ದಯೆ. ಮಾತಾಡಿದ್ರೆ ಮಕ್ಕಳು ಮಕ್ಕಳು ಮಕ್ಕಳು. ಕರೆಕ್ಟ್. ನಿಮಗ್ ಬೇರೆ ಮೆಡಿಸಿನ್ ಅಗತ್ಯ ಇಲ್ಲ. ಐ ಥಿಂಕ್ ಆ ಮಕ್ಕಳೇ ನಿಮಗ ಔಷಧಿ. ಇಲ್ಲೋ ಡಾಕ್ಟರ್ ಅಮ್ಮ, ನಿಮ್ಮನ್ನ ಟ್ರೀಟ್ಮೆಂಟ್ ಕೊಡಕ್ ಕರೆಸಿದೇವೆ ಹೊರತು ಸಲಹೆ ಕೊಡೋದಕ್ಕಲ್ಲ. ಮಕ್ಕಳು ಕೂಡ ಮೆಡಿಸಿನ್ಗೆ ಸಮಾನನೇ. ಏನೋ ದೊಡ್ಡ MBBS ಡಾಕ್ಟರ್ ತರ ಹೇಳ್ತೀಯಲ್ಲೋ. ನಾನು MBBS ಡಾಕ್ಟರ್. ನಾನು ಹೇಳ್ತಿದ್ದೀನಿ, ಇವರಿಗೆ ಮಕ್ಕಳೇ ಮೆಡಿಸಿನ್, ಬೇರೆ ಔಷಧಿ ಅಗತ್ಯ ಇಲ್ಲ. ಟ್ರೀಟ್ಮೆಂಟ್ ಅಗತ್ಯ ಇಲ್ವಾ ಡಾಕ್ಟರ್? ನೋ ನೀಡ್ ಸರ್. ಈ ಟೈಮಲ್ಲಿ ಯಾರು? ಹೋಮ್ ಮಿನಿಸ್ಟರ್. ಹಲೋ ಮೀನಾಕ್ಷಿ, ನಿಮ್ಗಷ್ಟಕ್ಕೂ ಬುದ್ಧಿ ಇದ್ಯಾ? ನಿಮ್ಗಷ್ಟಕ್ಕೂ ಮನ್ಸಿದ್ಯಾ ಅಂತ ಕೇಳ್ತಿದೀನಿ. ಇದ್ದಿದ್ರೆ ಈಗ ಮಾಡ್ತಿದ್ರಾ? ನಾನೇನ್ ಮಾಡ್ದೆ? ಏನ್ ಮಾಡ್ಬೇಕಿತ್ತು ಅದ್ ಮಾಡಿಲ್ಲ. ಏನ್ ಮಾಡ್ಬೇಕು? ಮತ್ ಹೋದ್ರಾ? ನನಗ್ ಗೊತ್ತು, ನಿಮ್ಗೆ ತುಂಬಾ ಮರವಿನ ಕಾಯಿಲೆ ಇದೆ. ಈಗ ಮಾತಾಡಿ ನನ್ನನ್ನ ಸಾಯಿಸ್ಬಿಡ್ವೆ. ವಿಷಯ ಏನು ಅಂತ ಹೇಳು. ನಮ್ ಪಕ್ಕದ ಮನೆ ಜಾನಕಿ ಅವ್ರ ಕೆಲ್ಸಕ್ಕೋಸ್ಕರ ಮಾತಾಡಿ ಅಂತ ಹೇಳಿದ್ದೆ ಅಲ್ವಾ? ಹೇಳ್ದೆ, ಆದ್ರೆ ಮಾತಾಡಿದ್ರಾ? ಇನ್ನು ಇಲ್ಲ. ಯಾವಾಗ ಮಾತಾಡ್ತೀರಾ? ಟೈಮ್ ನೋಡ್ಕೊಂಡು. ಇವಾಗ್ಲೇ ಮಾತಾಡಿ. ಈಗ್ಲಾ? ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ವೇ? ಇಲ್ಲೂ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ನೀವ್ ಇವಾಗ್ಲೇ ಕೇಳ್ತೀರಾ ಅಷ್ಟೇ. ಇಲ್ಲ ಇಲ್ಲ, ಇವಾಗ್ಲೇ ನನಗ್ ಫೋನ್ ಮಾಡಿ ಕೆಲ್ಸ ಸಿಕ್ತು ಅಂತ ಹೇಳ್ತೀರಾ ಅಷ್ಟೇ. ಹಾ. ಮೀನಾಕ್ಷಿ ಮೀನಾಕ್ಷಿ ಇಟ್ಬಿಟ್ಟು. ಪಾಪ, ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ? ನಿಮಗ್ ಗೊತ್ತಿಲ್ಲ ರೀ, ನಮ್ ಯಜಮಾನ್ರಿಗೆ ಹೀಗೇನೆ ಹೇಳ್ಬೇಕು, ಇಲ್ಲ ಅಂದ್ರೆ ಅವ್ರು ಏನು ಮಾಡೋದೇ ಇಲ್ಲ. ನೋಡ್ತಾ ಇರಿ, ಇನ್ 15 ನಿಮಿಷದಲ್ಲಿ ಫೋನ್ ಮಾಡಿ ನಿಮಗ್ ಕೆಲ್ಸ ಸಿಕ್ತು ಅಂತ ಹೇಳ್ತಾರೆ. ದುಡ್ಡಿರೋರ್ನ, ಮಕ್ಕಳು ಇಲ್ದೇ ಇರೋರ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಹತ್ರಕ್ಕೆ ಮಕ್ಕಳನ್ನ ಕಳಿಸಿ ಅವರನ್ನ ಮಕ್ಕಳಿಗೆ ಹತ್ರ ಮಾಡಿ ಆಮೇಲೆ ದುಡ್ಡು ಡಿಮಾಂಡ್ ಮಾಡ್ತಿದಾರಂತೆ. ಇಲ್ನೋಡು, ನಾನು ಎಲ್ಲನೂ ವಿವರವಾಗಿ ತಿಳ್ಕೊಂಡಿದ್ದೀನಿ. ಸಿಟಿಲಿ ಇಂಥದ್ದು 2-3 ಘಟನೆ ನಡೆದಿದೆ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿದೆ. ಪ್ಲಾನ್ ಅಲ್ಲ ಅಂದ್ರೆ ನೆನ್ನೆ ಜೈಗ್ ಕಾಣಿಸಿದ ಮಕ್ಳು ಇವತ್ ನಿಮಗ್ ಕಾಣಿಸೋದು ಅಂದ್ರೆ ಏನು?
ವಾಟರ್ ತಗೊಳ್ಳಿ. ಸಾರ್ ಯಾವುದೋ ಯೋಚನೆಯಲ್ಲಿದ್ದಾರೆ. ಈ ಟೈಮಲ್ಲಿ ಜಾಬ್ ಬಗ್ಗೆ ಕೇಳೋದು ಕರೆಕ್ಟ್ ಅಲ್ವೇನೋ. ರಾಣಿ, ಸರ್, ಪಕ್ಕದಲ್ಲಿದ್ದ ಮಾತ್ರಕ್ಕೆ ತಿಳ್ಕೋಬೇಕು ಅಂತ ಏನಿದೆ ಸರ್? ನಿಮ್ಮ ಮೇಡಮ್ ಪರಿಚಯ ಆಗೋಕ್ಕೂ ಮುಂಚೆ ನಾನು ಹಾಗೆ ಇರ್ತಿದ್ದೆ ನಾಣಿ. ಪಕ್ಕದವ್ರ ಬಗ್ಗೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಆದರೆ ಅವಳು ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನನ್ನನ್ನು ಬದಲಾಯಿಸಿದ್ಲು. ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ನಿಜವಾದ ಖುಷಿ ಇದೆ ಅಂತ ಹೇಳಿದ್ಲು. ಮನುಷ್ಯನ ಗುರಿ ಮನುಷ್ಯನ ಹಾಗೆ ಬದುಕೋದು ಅಂತ ತಿಳಿಸಿದ್ಲು. ಹೌದು ಸರ್, ಮೇಡಮ್ ಅವರು ನಿಜವಾಗ್ಲೂ ದೇವತೆ. ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಕೇಳ್ದವ್ರಿಗೆ ಕೇಳ್ದಿದ್ದವರು ಕೂಡ ಸಹಾಯ ಮಾಡಿದ್ದಾರೆ. ಗಂಗನಲ್ಲಿರೋ ಆ ಕೇರ್ ಕ್ವಾಲಿಟಿನೇ ಆ ಚಿಕ್ಕ ಹುಡುಗಿನಲ್ಲಿ ನಾನು ನೋಡಿದ್ ನಾಣಿ. ನೀರು ಬೇಕು ಅಂತ ನಾನು ಕೇಳಲಿಲ್ಲ, ಅವಳೇ ತಂದು ಕೊಟ್ಲು. ಅಂತ ಒಳ್ಳೆ ಮಗು ಬಗ್ಗೆ ಅತ್ತೆ ಮಾವ ಕೆಟ್ಟದಾಗ ಹೇಳ್ತಿದ್ರೆ ನೋವಾಗುತ್ತೆ ನಾಣಿ. ಅವ್ರ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಸರ್. ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನೀವ್ ಯಾವತ್ತೂ ತಪ್ಪು ಮಾಡಲ್ಲ ಸರ್. ನನಗೂ ಆ ನಂಬಿಕೆನೇ ಇದೆ ನಾಣಿ. ಸರಿ ಬಿಡು, ಏನೋ ಕೇಳಬೇಕು ಅಂತ ಬಂದೆ. ದುಡ್ಡು ಬೇಕಿತ್ತಾ? ಅಯ್ಯೋ ಬೇಡ ಸರ್. ಮತ್ತೆ ಏನ್ ಬೇಕು? ಕೆಲಸ ಸರ್. ಆಲ್ರೆಡಿ ಮಾಡ್ತಿದ್ಯಲ್ಲ ನಾಣಿ. ನನಗಲ್ಲ ಸರ್,